ತೊಲಗಿ ತೊಲಗಿ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಕ್ಷಣೆ ಹೋರಾಟಕ್ಕೆ ಸಮರಸಿಂಹ ಟಿ.ಎನ್. ಹೋರಾಟಕ್ಕೆ ಏನೇ ಬರಲಿ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ತೊಲಗಿ ತೊಲಗಿ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕರ್ನಾಟಕ ರಕ್ಷಣೆ ಏನೇ ಬರಲಿ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ತೊಲಗಿ ತೊಲಗಿ ಕರ್ನಾಟಕ ರಕ್ಷಣೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣೆ ಹೋರಾಟಕ್ಕೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ತೊಲಗಿ ತೊಲಗಿ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕರ್ನಾಟಕ ರಾಷ್ಟ್ರ ವೇದಿಕೆ ಭಾಷಾ ಪರ ಹೋರಾಟಕ್ಕೆ ಹಿಂದಿ ಏಜೆಂಟ್ ರಾಜ್ಯಪಾಲರಿಗೆ ಹಿಂದಿ ಗುಲಾಮ ರಾಜ್ಯಪಾಲರಿಗೆ ಕರ್ನಾಟಕ ವಿರೋಧಿ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಭಾಷಾ ವಿರೋಧಿ ರಾಜ್ಯಪಾಲರಿಗೆ ತೊಲಗಲಿ 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 ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕರ್ನಾಟಕ ವಿರೋಧಿ ರಾಜ್ಯಪಾಲರಿಗೆ ಭಾಷಾ ವಿರೋಧಿ ರಾಜ್ಯಪಾಲರಿಗೆ ಹಿಂದಿ ಗುಲಾಮ ರಾಜ್ಯಪಾಲರಿಗೆ ತೊಲಗಲಿ 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 ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕರ್ನಾಟಕ ವಿರೋಧಿ ರಾಜ್ಯಪಾಲರಿಗೆ ಭಾಷಾ ವಿರೋಧಿ ರಾಜ್ಯಪಾಲರಿಗೆ ಹಿಂದಿ ಗುಲಾಮ ರಾಜ್ಯಪಾಲರಿಗೆ ತೊಲಗಲಿ 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 ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಭಾಷಾ ವಿರೋಧಿ ರಾಜ್ಯಪಾಲರಿಗೆ ಕರ್ನಾಟಕ ವಿರೋಧಿ ರಾಜ್ಯಪಾಲರಿಗೆ ಹಿಂದಿ ಗುಲಾಮ ರಾಜ್ಯಪಾಲರಿಗೆ ಹಿಂದಿ ಗುಲಾಮ ರಾಜ್ಯಪಾಲರಿಗೆ ತೊಲಗಲಿ 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 ಕನ್ನಡ ವಿರೋಧಿ ರಾಜ್ಯಪಾಲರಿಗೆ
ಆ ಕಾರಣಕ್ಕೋಸ್ಕರ ನಾವು ಹಿಂದಿ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಹಾಗಾಗಿ ಮಾನ್ಯ ಸರ್ ಇವತ್ತೇನು ಹೋರಾಟ? ಇವತ್ತು ನಾಡ ವಿರೋಧಿ, ಕನ್ನಡ ವಿರೋಧಿ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಈ ಕೂಡಲೇ ವಾಪಸ್ ಕರೆಸಿಕೊಳ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕೆಲವು ದಿನಗಳ ಹಿಂದೆ ಕನ್ನಡಿಗರ ಹೋರಾಟಕ್ಕೆ ಹೊಣೆದಂಥ ಸರ್ಕಾರ ಪ್ರತಿ ವರ್ಷ ಹಿಂದಿ ಭಾಷೆಯಲ್ಲಿ 1,50,000 ವಿದ್ಯಾರ್ಥಿಗಳು ಫೇಲ್ ಆಗ್ತಾಯಿದ್ರು, ಅನುತ್ತೀರ್ಣ ಆಗ್ತಾಯಿದ್ರು. ಆ ಕಾರಣಕ್ಕಾಗಿ ಬಲವಂತವಾಗಿ ಹಿಂದಿ ಏರಿಕೆಯನ್ನು ಮಾಡೋದು ಬೇಡ ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ರಾಜ್ಯ ಸರ್ಕಾರ ಅದನ್ನು ಮನಗಂಡು 625 ಅಂಕಗಳಿದ್ದಂಥ ಪರೀಕ್ಷೆಯನ್ನು ಹಿಂದಿ ಸಬ್ಜೆಕ್ಟನ್ನು ತೆಗೆದು 525 ಅಂಕಗಳಿಗೆ ಮಾತ್ರ ಸೀಮಿತ ಮಾಡಿ ಹಿಂದಿ ಪರೀಕ್ಷೆ ಬರೆದಂಥ ಸಂದರ್ಭದಲ್ಲಿ ಅವರು ಗ್ರೇಡಿಂಗ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಂಥ ರಾಜ್ಯ ಸರ್ಕಾರದ ಆ ಕ್ರಮವನ್ನು ಮತ್ತೆ ಪರಿಶೀಲನೆ ಮಾಡಬೇಕಂತೇನು ನಮ್ಮ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ. ಆ ನಡೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕಂತೇಳಿ ನಾವೇನು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯಪಾಲರಿಗೆ ಇವತ್ತು ನಾವು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ತೆರಿಗೆಯಲ್ಲಿ ಅವರೆಲ್ಲ ವ್ಯವಸ್ಥೆಗಳನ್ನ ಜೀವನವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ರಾಜ್ಯಪಾಲರು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರ ಪರವಾಗಿ ನಿಲ್ತಕ್ಕಂಥ ರಾಜ್ಯಪಾಲರಾಗಿರ್ಬೇಕೆ ಹೊರತು ಕನ್ನಡಿಗರ ವಿರುದ್ಧವಾಗಿ ಅವರ ಉತ್ತರ ಭಾರತದ ಹಿಂದಿ ಭಾಷೆಯನ್ನ, ಹಿಂದಿ ಗುಲಾಮಗಿರಿಯನ್ನ ಕನ್ನಡಿಗರ ಮೇಲೆ ಒತ್ತಾಯಪೂರ್ವಕವಾಗಿ ಏರ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂತಂದ್ರೆ ಉತ್ತರ ಭಾರತದಲ್ಲಿ ಇರ್ತಕ್ಕಂಥದ್ದು 2 ಭಾಷೆ, ದ್ವಿಭಾಷೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷೆ ಇದೆ. ಆ ಕಾರಣಕ್ಕಾಗಿ ನಾವು ಹಿಂದಿ ಭಾಷೆಯನ್ನು ವಿರೋಧಿಸ್ತಾ ಇದೀವಿ ಹೊರತು ಹಿಂದಿ ಭಾಷೆಯನ್ನು ಕಲಿಬಾರ್ದಂತೇಳಿ ನಾವು ಎಲ್ಲಿಯೂ ಸಹ ಹೇಳಿಲ್ಲ. ಹಿಂದಿ ಭಾಷೆಯನ್ನು ಕೂಡ ಯಾರು ತೆಗೆದಿಲ್ಲ. ಯಾಕಂತಂದ್ರೆ ಪ್ರತಿ ದಿವಸ 5,000ಕ್ಕಿಂತ ಹೆಚ್ಚು ಉತ್ತರ ಭಾರತದಿಂದ ಬದುಕನ್ನು ಕಟ್ಕೊಳ್ಳಿಕ್ಕೆ ವಲಸೆ ಬರ್ತಾ ಇದ್ದಾರೆ ನಮ್ಮ ಭಾಗಕ್ಕೆ. ಅವರು ಕನ್ನಡವನ್ನು ಕಲಿತು ಬಂದರೆ ಬಹಳ ಒಳ್ಳೆಯದು. ಇವತ್ತು ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಪದೇ ಪದೇ ದಬ್ಬಾಳಿಕೆ ಆಗ್ತಾ ಇದೆ. ಆದರೆ ಕೆಲವೊಂದು ಇಲ್ಲಿ ದೇಶಭಕ್ತಿ ಹೆಸರಲ್ಲಿ ನಕಲಿ ದೇಶಭಕ್ತರು ಅಂತ ಅವ್ನು ಕರಿತೀವಿ. ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ದ್ವಿಭಾಷಾ ಸೂತ್ರ ಮಾಡಿದಾಗ ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ರು? ಇವತ್ತು ಮೊನ್ನೆ ರೈಲ್ವೆ ಇಲಾಖೆನಲ್ಲಿ ಮುಂಬಡ್ತಿ ಪರೀಕ್ಷೆ ನಡೆಸಿದ್ರು, ಅಲ್ಲಿ ಕನ್ನಡ ಇಲ್ಲದಂತ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಬದುಕು ಹಾಳಾಗ್ತದೆ ಅಂತೇಳಿ ಅಲ್ಲಿ ಪ್ರತಿಭಟನೆ ಮಾಡಿ ಪರೀಕ್ಷೆ ನಿಲ್ಲಿಸಿದೀವಿ. ಅವತ್ತು ಎಲ್ಲಿ ಹೋಗಿದ್ರು ಈ ಬಿಜೆಪಿ ನಾಯಕರು? ಅವತ್ತು ಗೊತ್ತಿಲ್ಲ ಅವ್ರಿಗೆ ಬಿಜೆಪಿ ನಾಯಕರುಗಳು. ಹಾಗಾಗಿ ಬಿಜೆಪಿ ನಾಯಕರು ಫಸ್ಟ್ ರಾಜ್ಯ ಸರ್ಕಾರ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ ಕಾಂಗ್ರೆಸ್ ಸರ್ಕಾರನೇ ತ್ರಿಭಾಷಾ ಸೂತ್ರ ಮಾಡಿದ್ದು. ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ತೆಗೆದಿದೆ, ಒಪ್ಕೊಳ್ಬೇಕಾಯ್ತು. ಕನ್ನಡಿಗರ ಮೇಲೆ ಇವತ್ತು ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಸಹ ಹಿಂದಿಯನ್ನ ಬಲವಂತವಾಗಿ ಏರಿಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಹುನ್ನಾರವನ್ನು ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಪಕ್ಕದ ತಮಿಳುನಾಡಲ್ಲಿ ಹೋದ್ರೆ ಅಲ್ಲಿ ದ್ವಿಭಾಷೆ ಇದೆ, ಅಲ್ಲಿ ಹೋಗಿ ಬಿಜೆಪಿಯವರು ಹೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳ್ಬಿಟ್ಟು ತಮಿಳುನಾಡಲ್ಲಿ ಹೇಳಿ ತ್ರಿಭಾಷಾ ಸೂತ್ರ ಜಾರಿ ಮಾಡ್ತೀವಿ ಅಂತೇಳಿ ಅಲ್ಲಿಂದ ಹೊರಗಡೆ ಬಂದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಇವತ್ತು ಭಾರತ ಬಹು ಸಂಸ್ಕೃತ ಭಾರತ, ಭಾಷೆಗಳ ಆಧಾರದ ಮೇಲೆ ಭಾರತ ಆಗಿದೆ ಹೊರತು ಭಾರತದಿಂದ ರಾಜ್ಯ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಹೇಳ್ತಾ ಇದೀವಿ, ಹಿಂದಿ ಭಾಷೆಯನ್ನ ಬಲವಂತವಾಗಿ ನೀವು ಏರಿಕೆ ಮಾಡ್ಲಿಕ್ಕೆ ಬಂದಾಗ, ಬಲವಂತ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಯಾರೇ ವಿರೋಧ ಮಾಡಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ರಕ್ತ ಕ್ರಾಂತಿ ಹೋರಾಟ ಕೂಡ ಕರೆ ನೀಡ್ತದೆ ಅಂತೇಳಿ ನಾರಾಯಣಗೌಡರು ಕರೆ ಕೊಟ್ಟಿದ್ರೆ ನಾವು ಸಹ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಮನವಿಯನ್ನು ಕಳಿಸ್ಕೊಡ್ತಾ ಇದೀವಿ. ಇವತ್ತೇನಾದರೂ ಕನ್ನಡ ವಿರೋಧಿ ನೀತಿಯನ್ನು ಕೈ ಬಿಡದಿದ್ರೆ ರಾಜ್ಯಪಾಲರ ವಿರುದ್ಧ ಹಂತವಾಗಿ ಹೋರಾಟವನ್ನು ಹಮ್ಮಿಕೊಳ್ತೀವಿ. ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀವಿ. ಸರ್, ನಿನ್ನೆ ದಿವಸ ನಮ್ಮ ಚಾಲಕರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಈಗ ಪ್ರತಿ ಬಾರಿನೂ ಸಹ ಕನ್ನಡಿಗರು ಬಹಳ ಹೃದಯ ಶ್ರೀಮಂತಿಕೆ ಜನ, ಎಲ್ಲವನ್ನ ನಾವು ಸ್ವಾಗತ ಮಾಡಿ ಕಂಬಳಿಯನ್ನು ಹಾಕಿಸ್ತೀವಿ. ಆದರೆ ತಮಿಳುನಾಡಲ್ಲಿರ್ತಕ್ಕಂಥ ಭಾಷಾಭಿಮಾನ, ನಮ್ಮಲ್ಲಿರ್ತಕ್ಕಂಥ ಭಾಷಾಭಿಮಾನಕ್ಕೂ ನಾವೇನಾದರೂ ಒಂದಿಷ್ಟು ಕನ್ನಡದ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ಮಾತಾಡ್ಲಿಕ್ಕೆ ಹೋದಾಗ ಕೆಲವರು ನಕಲಿ ದೇಶಭಕ್ತರಿದ್ದಾರೆ. ಅವ್ರೇನು ಮಾಡ್ತಾರೆ, ಭಕ್ತರು ದೇಶದ್ರೋಹಿ ಅಂತಕ್ಕಂಥ ಪಟ್ಟ ಕಟ್ತಾರೆ. ನಾವೇನು ಎಷ್ಟೊತ್ತಿಲ್ಲ, ಹಿಂದೆ ಒಂದು ಬಾರಿ ತಮಿಳುನಾಡು ಗಾಡಿಗಳನ್ನ ಇಲ್ಲಿ ತಡೆದು ಕಾವೇರಿ ವಿಚಾರದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಇಲ್ಲೇ APMC ಮಾರ್ಕೆಟ್ ಮುಂದೆ ನಾವೇ ಕಾರ್ಯಕರ್ತರು ತಡೆದು
ಇದೇ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 1000 ಜನ ವಾಪಸ್ ಕಳಿಸಿದ್ರು ತಮಿಳುನಾಡಕ್ಕೆ. ಅವರೇ ಬಸ್ಸಿನ ಮುಖಾಂತರ ವಾಪಸ್ ಹೋದ್ರು. ಆ ಪ್ರಕರಣ ಮೊನ್ನೆವರೆಗೂ ನಮ್ಮ ಮೇಲೆ ನಡೆಯಿತು. ಪದೇ ಪದೇ ಏನಾದರೂ ತಮಿಳುನಾಡದವ್ರು ಏನಾದರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಬರೋದಾದರೆ ನಾವು ಯಾವುದೇ ಕಾರಣಕ್ಕೂ ಕನ್ನಡಿಗರು ಸಹಿಸ್ಕೊಳ್ಳೋದಿಲ್ಲ. ನಮಗೂ ಪ್ರತಿರೋಧ ಒಡ್ಡೋದು ನಮಗೂ ಗೊತ್ತಿದೆ. ನಾವೇನು ಪ್ರತಿರೋಧ ಒಡ್ಡೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಆ ರೀತಿ ಆಗೋದು ಬೇಡ ಅಂತೇಳಿ ನಾವು ನೋಡ್ತಾ ಇದ್ವಿ. ಮುಂದೆ ಅವರೇನು ಮುಂದುವರ್ಸೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ಇಲ್ಲಿ ಕೈಗಾರಿಕೆಗಳಿದ್ದಾವೆ. ಇಲ್ಲಿ ಏನಾದ್ರು ಕನ್ನಡದವ್ರು ಕೆಲಸ ಕೊಡಿ ಅಂದರೆ ಕೆಲವ್ರಿಗೆ ಇದೇನು ರಾಷ್ಟ್ರೀಯತೆ ಅಂತೇಳಿ ಕೆಲವರು BJP ನಾಯಕರು ಮಾತಾಡ್ತಾರೆ. ಅಲ್ಲಿ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾತಾಡ ಅಂತ ಹೇಳಪ್ಪ. ತಮಿಳ್ನಾಡವ್ರನ್ನ ಬಿಟ್ಟು ಇಲ್ಲಿ ಕೆಲಸ ಕೊಡಲಿ ನೋಡೋಣ. ಇಲ್ಲಿಂದ ಕೆಲವು HR ಹೋಗಿದ್ದು ಅವ್ರಿಗೆ ಮಾತಾಡ್ದೇನೋ ಸರ್, ತಮಿಳ್ನಾಡವ್ರು ಬಿಟ್ಟರೆ ಬೇರೆ ಅವ್ರನ್ನ ಕಳಿಸ್ಬೇಡಿ ತಮಿಳ್ನಾಡ್ಗೆ ಅಂತ ಅಲ್ಲಿ ಮಾತಾಡಲಿ BJP ನಾಯಕರು. ರಾಷ್ಟ್ರೀಯತೆ ಹೆಸರಿನಲ್ಲಿ ಈ ದೇಶ ನಕಲಿ ದೇಶ ಕ್ರಮ ಬಿಡಬೇಕವರು. ಯಾಕೆ ನಿಜವಾಗ್ಲೂ ದೇಶಭಕ್ತಿ ಇರ್ತಕ್ಕಂಥ ಗ್ರಾಮೀಣ ಜನತೆಯಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತಿ ಕೆಲವರು ಉಟ್ಕೊಂಡಿದ್ದಾರೆ ಇಲ್ಲಿ. ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಏರ್ಲಿಕ್ಕೆ ನಾವು ಬಿಡೋದಿಲ್ಲ. ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರವನ್ನು ಜಾರಿಗೊಳಿಸಬೇಕು. ನಾವು ಹಿಂದಿಯನ್ನು ಕಲೀಲಿ, ನಾವು ಬೇಡ ಅಂತ ಹೇಳಿಲ್ಲ, ಯಾವ ಭಾಷೆ ವಿರೋಧಿಗಂತಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ನಾವು ವಿರೋಧ ಮಾಡ್ತೀವಿ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣೆ ಇನ್ನು ಹೋರಾಟ ಮಾಡಿದ್ವಿ. ರಾಜ್ಯಪಾಲರನ್ನು ವಾಪಸ್ ತಗೊಳ್ಬೇಕಂತೇಳಿ ನಮ್ಮ ಒತ್ತಾಯವನ್ನು ಇವತ್ತು ವ್ಯಕ್ತಪಡಿಸ್ತೀವಿ. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.